ಹಾಯ್ ಹಲೋ ಶುಭೋದಯ. ನಾನು ನಿಮ್ಮ ಸುಮನ್. ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದೇನೆ. ಪತಿಯನ್ನು ಕಳೆದುಕೊಂಡಿದ್ದ ಶಾಂತಮ್ಮ ವರ್ಷ ತುಂಬುವುದರೊಳಗೆ ಮಗನಿಗೆ ಮದುವೆ ಮಾಡಬೇಕು ಎಂದು ಮನಸ್ಸು ಮಾಡುತ್ತಾಳೆ. ಪರಿಚಯ ಇರುವವರಿಗೆಲ್ಲ ಹೆಣ್ಣು ಹುಡುಕಲು ಹೇಳುತ್ತಾಳೆ ಸಂಬಂಧಿಕರಾರು. ಈ ವಿಷಯದಲ್ಲಿ ಸಹಾಯ ಮಾಡುವುದಿಲ್ಲ, ಏಕೆಂದರೆ ನಾಳೆ ದಿನ ಏನಾದರೂ ಸೊಸೆ ತಪ್ಪಾಗಿ ನಡೆದುಕೊಂಡರೆ ಆಗ ನಮ್ಮನ್ನು ದೂರುತ್ತಾರೆ ಎಂದು ಸುಮ್ಮನೆ ಜಾರಿಕೊಳ್ಳುತ್ತಾರೆ. ಮಗನಿಗೆ ಮದುವೆಯಾಗುತ್ತೆ, ಸೊಸೆ ಮನೆಗೆ ಬರುತ್ತಾಳೆ. ಹೇಗೂ ಮಗನಿಗೆ ಮದುವೆಯಾಯಿತು, ಇನ್ನು ಮೊಮ್ಮಕ್ಕಳೊಂದಿಗೆ ಕಾಲ ಕಳೆಯಬಹುದು ಎಂದು ಯೋಚಿಸುತ್ತಾ ಇರ್ತಾಳೆ. ಮಗ ಒಂದು ದಿನ ಹೆಂಡತಿಯ ಹತ್ತಿರ ಹೇಳುತ್ತಾನೆ, ನನಗೆ ಬೆಂಗಳೂರಿನಲ್ಲಿ ಒಂದು ಕೆಲಸ ಸಿಕ್ಕಿದೆ, ಆದರೆ ನಮಗೆ 3 ಜನಕ್ಕೆ ಅಲ್ಲಿ ಹೋಗಿ ಇರಲು ಸಾಧ್ಯವಿಲ್ಲ, ಏಕೆಂದರೆ ನಾನು ಮಾಡಿರುವ ಬಾಡಿಗೆ ಮನೆ ತುಂಬಾ ಚಿಕ್ಕದು. ಇಲ್ಲಿ ಹಾಗೂ ಅಲ್ಲಿಯಲ್ಲಿ 2 ಕಡೆ ಬಾಡಿಗೆ ಕಟ್ಟಲು ನನ್ನಿಂದ ಸಾಧ್ಯವಿಲ್ಲ. ಅಮ್ಮನಿಗೆ ನಮ್ಮ ಜೊತೆ ಇರಲು ಇರುಸು ಮುರಿಸು ಆಗಬಹುದು. ಅವರ ವಯಸ್ಸಿನವರೇ ಇರುವಂತಹ ಜಾಗದಲ್ಲಿ, ಅಂದರೆ ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದರೆ ಹೇಗೆ ಎಂದು ಹೆಂಡತಿಯಲ್ಲಿ ಪ್ರಶ್ನಿಸುತ್ತಾನೆ. ಇದನ್ನು ಆಕಸ್ಮಿಕವಾಗಿ ಕೇಳಿದ ಆ ತಾಯಿಯ ಕಣ್ಣಿನಲ್ಲಿ ನೀರು ತುಂಬಿ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ, ಇವಾಗಷ್ಟೇ ಮದುವೆ ಆಗಿದೆ, ಇನ್ನೂ 1 ವರ್ಷ ಕೂಡ ಆಗಿಲ್ಲ, ಅಷ್ಟರಲ್ಲಿ ನನ್ನ ಮಗನ ಮೇಲೆ ಸೊಸೆ ಎಂತಹ ಮೋಡಿಯನ್ನ ಮಾಡಿದ್ದಾಳೆ. ಅವಳಿಗಂತೂ ನನ್ನ ಮಗನೇ ಈ ರೀತಿ ಹೇಳಿರುವುದು ತುಂಬಾ ಖುಷಿಯಾಗಿರಬಹುದು. ದೇವರೇ, ನನ್ನ ಗತಿ ಏನು ಎಂದು ಯೋಚಿಸುತ್ತಾಳೆ ತಾಯಿ. ಈ ರೀತಿ ಯೋಚನೆ ಮಾಡುವಷ್ಟರಲ್ಲಿ ಸೊಸೆ ಮಾತನಾಡುವುದು ಕೇಳಿಸುತ್ತೆ. ನಾನು ಮತ್ತು ಅತ್ತೆ ಈ ಮನೆಯಲ್ಲೇ ಇರುತ್ತೇವೆ, ನಿಮಗೆ 2 ಕಡೆ ಬಾಡಿಗೆ ಕಟ್ಟಲು ಸಾಧ್ಯವಿಲ್ಲ ಅಂದರೆ ಪರವಾಗಿಲ್ಲ, ನಾನು ಸ್ವಲ್ಪ ಓದಿಕೊಂಡಿದ್ದೇನೆ, ಇಲ್ಲಿರುವ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡಲು ಪ್ರಾರಂಭಿಸುತ್ತೇನೆ, ಅದರಲ್ಲಿ ಬಂದ ಹಣ ನಮ್ಮಿಬ್ಬರ ಜೀವನಕ್ಕೆ ಸಾಕು. ನಮ್ಮ ಮದುವೆಗೆ ಮುಂಚೆ ನೀವೇ ಹೇಳಿದ್ರಿ, ಮದುವೆಯಾದ ಮೇಲೆ ನಮ್ಮಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅವಳು ಜೀವನದಲ್ಲಿ ತುಂಬಾ ನೊಂದಿದ್ದಾಳೆ. ಬಂಧು ಬಳಗ ಯಾರೂ ನಮಗೆ ಸಹಾಯ ಮಾಡಿಲ್ಲ, ಆದರೂ 4 ಮನೆಯ ಕೆಲಸ ಮಾಡಿ ನನ್ನನ್ನ ಸಾಕಿದ್ದಾಳೆ ಅಂತ ನೀವು ಒಮ್ಮೆ ಯೋಚನೆ ಮಾಡಿ. ನಿಮ್ಮನ್ನು ಅನಾಥಾಶ್ರಮಕ್ಕೆ ಹಾಕಿ ಅವಳ ಜೀವನ ಮಾತ್ರ ನೋಡಿಕೊಂಡಿದ್ದರೆ ನೀವು ಇವತ್ತು ಎಲ್ಲಿ ಇರ್ತಾ ಇದ್ರಿ? ನಾನು ನಿಮಗೆ ಸಿಕ್ತಾ ಇದ್ನ ಮಗನಾಗಿ ನೀವು ನಿಮ್ಮ ಹೆತ್ತ ತಾಯಿಗೆ ಈ ರೀತಿ ಹೇಳ್ತಾರಾ ಎಂದು ಗಂಡನಿಗೆ ಕೇಳುತ್ತಾಳೆ. ಮತ್ತೆ ಗಂಡನಿಗೆ ಹೇಳ್ತಾಳೆ, ನೀವು ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ಸೆಟ್ಲ್ ಆದ ನಂತರ ಒಂದು ದೊಡ್ಡ ರೂಮ್ ಮಾಡಿ ಅವಾಗ ಬರುತ್ತೇವೆ. ತಾಯಿ ಒಂದು ಮರ ಇದ್ದಂತೆ, ಕೇವಲ ನೆರಳು ಮಾತ್ರ ಅಲ್ಲ, ಫಲ ಕೂಡ ಕೊಡುತ್ತದೆ. ಸೊಸೆಯ ಮಾತು ಕೇಳಿದ ಅತ್ತೆಗೆ ಕಣ್ಣಲ್ಲಿ ನೀರು ಬರುತ್ತದೆ. ಸೊಸೆಯ ರೂಪದಲ್ಲಿ ನನಗೆ ಒಬ್ಬಳು ಮಗಳು ಸಿಕ್ಕಿದ್ದಾಳೆ ಎಂದು ಖುಷಿಪಡುತ್ತಾಳೆ. ವ್ಯಾವಹಾರಿಕ ಜಗತ್ತಿನಿಂದ ಹೊರಬಂದು ಅತ್ತೆ ಸೊಸೆ ಇಬ್ಬರೂ ಭಾವನೆಗಳಿಗೆ, ಸಂಬಂಧಗಳಿಗೆ ಬೆಲೆ ಕೊಟ್ಟು ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಇದ್ದರೆ ಅತ್ತೆ ಸೊಸೆಯ ಬದಲು ಅಮ್ಮ ಮಗಳಿನ ರೀತಿ ಇರಬಹುದು.